ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋ ಏನಪ್ಪ ಅಂದರೆ ಎಲ್ಲ ಬೇಸ್ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿರಿ. ಸೊ ಎಲ್ಲರಿಗೂ ಗೊತ್ತಾಗಲಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ. ಗೌರ್ಮೆಂಟ್ ಕಡೆಯಿಂದ ಬೆಳಗ್ಗೆ ನ್ಯೂಸ್ ಪೇಪರಲ್ಲಿ ಒಂದು ನ್ಯೂಸ್ ಬಂದಿದೆ. ಸೊ ನರ್ಸಿಂಗ್ ಕೋರ್ಸ್ ಶುಲ್ಕ ಈ ವರ್ಷ ಹೆಚ್ಚಳ ಇಲ್ಲ. ಸೊ ನರ್ಸಿಂಗ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಏನಪ್ಪ ಅಂದರೆ ಒಂದು ನ್ಯೂಸ್ ಬಂದಿದೆ ಗೌರ್ಮೆಂಟ್ ಕಡೆಯಿಂದ. ಸೊ ಅದನ್ನು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ. ಎಲ್ಲ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಬಿ ಎಸ್ ನರ್ಸಿಂಗ್ ಫಸ್ಟ್ ಇಯರ್ ಆಗಲಿ, ಸೆಕೆಂಡ್ ಇಯರ್ ಆಗಲಿ, ಥರ್ಡ್ ಇಯರ್ ಆಗಲಿ, ಫೋರ್ತ್ ಇಯರ್ ಆಗಲಿ, ಅಥವಾ ಬಿ ಎಸ್ ನರ್ಸಿಂಗ್ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದಾರೆ, ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ದರು ಅಥವಾ ಈ ವರ್ಷ ಯಾರ್ಯಾರು ಬಿ ಎಸ್ ನರ್ಸಿಂಗ್ ಮಾಡ್ತಿದ್ದೀರಾ, ಸೊ ಯಾರೇ ಇದ್ದರೂ ಅವರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಎಲ್ರಿಗೂ ಗೊತ್ತಾಗಲಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ, ಬಿ ಎಸ್ ನರ್ಸಿಂಗ್ ಫೀಸ್ ಸ್ಟ್ರಕ್ಚರ್ ಬಗ್ಗೆ. ಮತ್ತು ನಿಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇವಾಗ ನೋಡ್ಕೊಳ್ಳಿ ಕರೆಕ್ಟಾಗಿ, ನರ್ಸಿಂಗ್ ಕೋರ್ಸ್ ಶುಲ್ಕ ಈ ವರ್ಷ ಹೆಚ್ಚಳ ಇಲ್ಲ. ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ಪೋಷಕರ ಮೇಲಿನ ಹೊರ ತಪ್ಪಿಸುವ ಸಲುವಾಗಿ ನರ್ಸಿಂಗ್ ಕೋರ್ಸ್ ಶುಲ್ಕವನ್ನು ಈ ವರ್ಷ ಹೆಚ್ಚಿಸುವುದಿಲ್ಲ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಸೊ ಈ ವರ್ಷ ಏನಪ್ಪ ಅಂದರೆ ಮೀನ್ಸ್ ಪ್ರತಿ ವರ್ಷ ಏನು ಫೀಸ್ ಇರುತ್ತೆ, ಸೊ ಅಂದರೆ ಪ್ರತಿ ವರ್ಷ ಹೆಚ್ಚು ಕಮ್ಮಿ ಅಂದರೆ ಮೀನ್ಸ್ ಲಾಸ್ಟ್ ಇಯರು 2023 2024 ಫೀಸ್ ಹೆಚ್ಚು ಕಮ್ಮಿ ಆಗ್ತಾ ಇರ್ತಿತ್ತು. ಬಟ್ ಈ ವರ್ಷ ಏನಪ್ಪ ಅಂದರೆ ಫೀಸ್ ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ದಾರೆ. ವೈದ್ಯಕೀಯ ಮೆಡಿಕಲ್ ಶಿಕ್ಷಣ ಸಚಿವ ನೋಡ್ಕೋಬೋದು, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರೇ ಹೇಳಿದ್ದಾರೆ, ನೋಡ್ಕೋಬೋದು. ವಿಧಾನಸೌಧದಲ್ಲಿ ಗುರುವಾರ ನಡೆದ ನರ್ಸಿಂಗ್ ಕಾಲೇಜುಗಳ ಸಂಘದೊಂದಿಗಿನ ಸಭೆಯಲ್ಲಿ ಈ ವಿಷಯ ಸ್ಪಷ್ಟಪಡಿಸಿದ ಅವರು, ಆರ್ಥಿಕವಾಗಿ ದುರ್ಬಲ ವರ್ಗಗಳ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಈ ಶೈಕ್ಷಣಿಕ ವರ್ಷದಲ್ಲಿ ಶುಲ್ಕ ಹೆಚ್ಚಳ ಮಾಡುವುದಿಲ್ಲ ಎಂದು ಹೇಳಿದರು. ಹೆಚ್ಚಿನ ನರ್ಸಿಂಗ್ ವಿದ್ಯಾರ್ಥಿಗಳು ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಹಿನ್ನೆಲೆಯಿಂದ ಬಂದವರು. ಹೆಚ್ಚುವರಿ ಶುಲ್ಕ ವಿಧಿಸುವುದು ಅನ್ಯಾಯ ಮತ್ತು ಸ್ವೀಕಾರವಾಗುವುದಿಲ್ಲ. ಸರ್ಕಾರಿ ಕೋಟಾಡದಲ್ಲಿ ಮೀನ್ಸ್ ಗೋರ್ಮೆಂಟ್ ಪ್ರಕಾರ ಮೀನ್ಸ್ KCT ಪ್ರಕಾರ ಏನು ಗೋರ್ಮೆಂಟ್ ಸೀಟ್ ಸಿಕ್ಕಿರುತ್ತಲ್ಲ ಅವರಿಗೇನಪ್ಪ ಅಂದರೆ 10,000 ರೂಪಾಯಿ ಫೀಸ್ ಇರುತ್ತೆ. ಸೊ ನೆಕ್ಸ್ಟು ಇತರೆ ಕೋಟಾಡಲ್ಲಿ ಮೀನ್ಸ್ 1 ಲಕ್ಷ ಯಾರಿಗಪ್ಪ ಅಂದರೆ ಇವಾಗ ಆಪ್ಷನ್ಟ್ರಿ ಮಾಡುವಾಗ ನೀವು ಕರೆಕ್ಟಾಗಿ ಆಪ್ಷನ್ಟ್ರಿ ಮಾಡ್ಕೋಬೇಕು. ನಾನು ಲಾಸ್ಟ್ ಇಯರ್ ಇನ್ಫಾರ್ಮ್ ಕೂಡ ಮಾಡಿದ್ದೆ. ಅಲ್ಲಿ 3 ಆಪ್ಷನ್ಸ್ ಬಂದಿರುತ್ತೆ, GM ಮತ್ತು GQ ಅಂತ ಬಂದಿರುತ್ತೆ. GQ ಮಾಡಿದರೆ ಅದು ಪ್ರೈವೇಟು, GM ಮಾಡಿದರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಬಂದಿರುತ್ತೆ. ಸೊ ಪ್ರೈವೇಟ್ ಪ್ರಕಾರ ಹೋದರೆ ಏನಪ್ಪ ಅಂದರೆ 1 ಲಕ್ಷ ಫೀಸ್ ಇರುತ್ತೆ. ಸೊ ನೆಕ್ಸ್ಟು ಮೀನ್ಸ್ ನಿಮಗೆ ಗೋರ್ಮೆಂಟ್ KCT ಕಡೆಯಿಂದ ಗೋರ್ಮೆಂಟ್ ಸೀಟ್ ಪ್ರಕಾರ ಹೋದರೆ ಏನಪ್ಪ ಅಂದರೆ 10,000 ರೂಪಾಯಿ ಫೀಸ್ ಇರುತ್ತೆ. ಸೊ ನೆಕ್ಸ್ಟು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸೀಟ್ ಹಚ್ಚಿದರೆ ಏನಪ್ಪ ಅಂದರೆ 1 ಲಕ್ಷ ಇರುತ್ತೆ. ಸೊ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ಗೆ, ಕರ್ನಾಟಕೇತರ ವಿದ್ಯಾರ್ಥಿಗಳಿಗೆ ಸೊ ಅವರಿಗೆ ಏನಪ್ಪ ಅಂದರೆ 1.4 ಲಕ್ಷ ಫೀಸ್ ಇರುತ್ತೆ. ಸೊ ನೆಕ್ಸ್ಟು ಶುಲ್ಕ ರಚನೆಯ ಈ ವರ್ಷವೂ ಮುಂದುವರೆಯಲಿದೆ ಎಂದರು. ಅನುಮೋದಿತ ಶುಲ್ಕಕ್ಕಿಂತ ಯಾವುದೇ ಕಾಲೇಜು ಹೆಚ್ಚಿನ ಶುಲ್ಕ ದಂಡ ವಿಧಿಸುವುದಿಲ್ಲ. ಅಂಥ ಪ್ರಕರಣಗಳು ಕಂಡು ಬಂದರೆ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ. ಸೊ ನೋಡ್ಕೋಬೋದು, ಅನುಮೋದಿತ ಶುಲ್ಕಕ್ಕಿಂತ ಯಾವುದೇ ಕಾಲೇಜು ಹೆಚ್ಚಿನ ಶುಲ್ಕ ದಂಡ ವಿಧಿಸುವಂತಿಲ್ಲ. ಇವಾಗ ಏನಪ್ಪ ಅಂದರೆ ಇವಾಗ ನಿಮ್ಮ ಗೋರ್ಮೆಂಟ್ ಫೀಸ್ ಎಷ್ಟು ಇರುತ್ತೆ ಅಷ್ಟೇ ತೊಗೋಬೇಕು. ಅಕಸ್ಮಾತ್ ಜಾಸ್ತಿ ತೊಗೊಂಡ್ರೆ ನೀವು KAಗೆ ಅಥವಾ KAಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಜಾಸ್ತಿ ಫೀಸ್ ತೊಗೋತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ಬೋದು. ಸೊ ಇದನ್ನು ಮೀನ್ಸ್ ಶಿಕ್ಷಣ ಸಚಿವನೇ ಕರೆಕ್ಟಾಗಿ ಹೇಳಿದ್ದಾರೆ, ನೋಡ್ಕೋಬೋದು. ಸೊ ನೆಕ್ಸ್ಟು ಅವುಗಳ ಮಾನ್ಯತೆಯನ್ನು ರದ್ದುಗೊಳಿಸಲಾಗುವುದು. ರಾಜ್ಯದಲ್ಲಿ ಸುಮಾರು 35,000 ಸೀಟುಗಳನ್ನು ಹೊಂದಿರುವ 11 ನರ್ಸಿಂಗ್ ಕಾಲೇಜುಗಳಿವೆ. ಇವುಗಳಲ್ಲಿ 80% ಸೀಟುಗಳು ಆಡಳಿತ ಮಂಡಳಿಯಿಂದ ಭರ್ತಿಯಾದರೆ 20% ಸರ್ಕಾರಿ ಕೋಟಾದಡಿಯಲ್ಲಿವೆ ಎಂದು ಮಾಹಿತಿ ನೀಡಿದರು. ಈ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿರ್ದೇಶಕ H. ಪ್ರಸನ್ನ ಅವರಿಗೆ ಸಚಿವರು ನಿರ್ದೇಶನ ನೀಡಿದರು. ಹಂಚಿಕೆಯಾಗದ ಸೀಟುಗಳನ್ನು ಭರ್ತಿ ಮಾಡುವ ಬಗ್ಗೆ ರಾಜ್ಯ ಸರ್ಕಾರದ ಮಾತ್ರ ನಿರ್ಧರಿಸುತ್ತದೆ. ಯಾವುದೇ ಅನಧಿಕೃತ ಬದಲಾವಣೆಗಳಿಗೆ ಅವಕಾಶವಿಲ್ಲ ಎಂದು ಸಚಿವರು ತಿಳಿಸಿದರು. ಸೊ ನೋಡ್ಕೋಬೋದು, ಇದೊಂದು ಗುಡ್ ನ್ಯೂಸು. ಎಲ್ಲ ನರ್ಸಿಂಗ್ ಯಾರ್ಯಾರು ಮಾಡ್ತಾರೆ ಅವರಿಗೆ ಎಲ್ರಿಗೂ ಗುಡ್ ನ್ಯೂಸು. ಸೊ ಯಾರ್ಯಾರು ಬೇಸ್ ನರ್ಸಿಂಗ್ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಬೇಸ್ ನರ್ಸಿಂಗ್ ಮಾಡ್ತಾಯಿದ್ದಾರೆ ಈ ವರ್ಷ, ಸೊ ಅವರಿಗೆಲ್ರಿಗೂ ಈ ವಿಡಿಯೋ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೇ ಬೇಸ್ ನರ್ಸಿಂಗ್ ಓದ್ತಾಯಿದ್ರು, ನಿಮ್ಮ ಸೀನಿಯರ್ಸ್ ಆಗಲಿ ಜೂನಿಯರ್ಸ್ ಆಗಲಿ ಯಾರ್ಯಾರು ಓದ್ತಾ ಇದ್ದಾರೆ, ಸೊ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿರಿ. ಸೊ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.